ಅಲ್ಲಲ್ಲ ಸರ್, ಈಗ ನಿಮ್ಮನ್ನು ಸೇರಿದಂತೆ ಈಗ ಜಬ್ಬಾರ್ ಆಗ್ಬೋದು, ಈಗ ರೀಸೆಂಟ್ ಈಗ ಜಮೀರ್ ಅಹಮದ್ ಅವ್ರಿಗೂ ಏನೋ ತೆಗಿಬೇಕು ಈ ಥರ ನೋಟಿಸ್ ಎಲ್ಲ ಇದಾಗ್ತಿದೆ ಅಂತೆ. ಸೊ ಟಾರ್ಗೆಟ್ ಮಾಡ್ತಿದ್ದಾರಾ ಅಂತ ನಿಮ್ಮಲ್ಲಿ ಸಿದ್ದರಾಮಯ್ಯ ಕಾಂಗ್ರೆಸ್ ಪಕ್ಷ ಅಂದರೆ ಶಿಸ್ತಿನ ಪಕ್ಷ. ಈ ಶಿಸ್ತು ಜಾರಿ ಮಾಡುವಾಗ ಈಗ ಸದ್ಗುರು ರಾಹುಲ್ ಗಾಂಧಿನ ಹೇಳಿದ್ರು. ಯಾರು ನನಗೆ ರಾಹುಲ್ ಗಾಂಧಿ ಐ ಡೋಂಟ್ ನೋ ಹೂ ಇಸ್ ರಾಹುಲ್ ಗಾಂಧಿ ಅಂತ ಹೇಳಿದ್ರು. ಅವನ ಜೊತೆಯಲ್ಲಿ ಹೋಗಿ ಕೂತ್ಕೊಂಡಿದ್ದಕ್ಕೆ ಶಿಸ್ತು ಮೀರೋದಿಲ್ವಾ? ಅಂಥದ್ದೆಲ್ಲ ಈಗ ದೊರೆ ಮಾಡಿದ್ದಕ್ಕೆ ದಂಡ ಇಲ್ಲ ಅಂತಕ್ಕಂಥದ್ದು ಗಾದೆ ಇದೆ. ವೇದಗಳು ಸುಳ್ಳಾದರೂ ಗಾದೆಗಳು ಸುಳ್ಳಾಗೋದಿಲ್ಲ. ಡೆಲ್ಲಿಗೆ ಹೋಗ್ಬೇಕು ಅಂತ ಮನಸ್ಸಿಗೆ ಬಂದರೆ ಹೋಗ್ತೀರಿ, ಈಗ ಹೋಗಿ ಬರಲಿ. ಡೆಲ್ಲಿಗೇನು ಅವ್ರು ಯಾವ್ಯಾವ ಸ್ಥಾನಕ್ಕನ ಹೋಗಿರ್ಲಪ್ಪ, ನಮ್ದೇನಿಲ್ಲ. ನಾವು ಯಾವತ್ತೂ ಅಧಿಕಾರ ಹುಡುಕೊಂಡು ಹೋದವನಲ್ಲ. ಅಧಿಕಾರ ಬಂದು ಸ್ವೀಕಾರ ಮಾಡ್ತೀನಿ, ಅಧಿಕಾರದ ಲಾಭ ಬಡ ಜನಕ್ಕೆ ಮುಟ್ಟಿಸ್ತೇನೆ. ನಾನು ಸ್ವಂತಕ್ಕೆ ಯಾವಾಗಲೂ ಉಪಯೋಗ ಮಾಡ್ಕೊಳ್ಳಲ್ಲ. ಅದು ನಾನು ನಡೆದು ಬಂದಿರತಕ್ಕಂಥ ದಾರಿ. ಈಗಲೂ ಅಷ್ಟೇ, ಮುಂದಕ್ಕೂ ಅಷ್ಟೇ. ನಡೀರಿ. ಅಲ್ಲಲ್ಲ ಸರ್, ಈಗ ನಿಮ್ಮನ್ನು ಸೇರಿದಂತೆ ಈಗ ಜಬ್ಬಾರ್ ಆಗ್ಬೋದು, ಈಗ ರೀಸೆಂಟ್ ಈಗ ಜಮೀರ್ ಅಹಮದ್ ಅವ್ರಿಗೂ ಏನೋ ತೆಗಿಬೇಕು ಈ ಥರ ನೋಟಿಸ್ ಎಲ್ಲ ಇದಾಗ್ತಿದೆ ಅಂತೆ. ಸೊ ಟಾರ್ಗೆಟ್ ಮಾಡ್ತಿದ್ದಾರಾ ಅಂತ ನಿಮ್ಮಲ್ಲಿ ಸಿದ್ದರಾಮಯ್ಯ ಕಾಂಗ್ರೆಸ್ ಪಕ್ಷ ಅಂದರೆ ಶಿಸ್ತಿನ ಪಕ್ಷ. ಈ ಶಿಸ್ತು ಜಾರಿ ಮಾಡುವಾಗ ಈಗ ಸದ್ಗುರು ರಾಹುಲ್ ಗಾಂಧಿನ ಹೇಳಿದ್ರು. ಯಾರು ನನಗೆ ರಾಹುಲ್ ಗಾಂಧಿ ಐ ಡೋಂಟ್ ನೋ ಹೂ ಇಸ್ ರಾಹುಲ್ ಗಾಂಧಿ ಅಂತ ಹೇಳಿದ್ರು. ಅವನ ಜೊತೆಯಲ್ಲಿ ಹೋಗಿ ಕೂತ್ಕೊಂಡಿದ್ದಕ್ಕೆ ಶಿಸ್ತು ಮೀರೋದಿಲ್ವಾ? ಅಂಥದ್ದೆಲ್ಲ ಈಗ ದೊರೆ ಮಾಡಿದ್ದಕ್ಕೆ ದಂಡ ಇಲ್ಲ ಅಂತಕ್ಕಂಥದ್ದು ಗಾದೆ ಇದೆ. ವೇದಗಳು ಸುಳ್ಳಾದರೂ ಗಾದೆಗಳು ಸುಳ್ಳಾಗೋದಿಲ್ಲ. ಡೆಲ್ಲಿಗೆ ಹೋಗ್ಬೇಕು ಅಂತ ಮನಸ್ಸಿಗೆ ಬಂದರೆ ಹೋಗ್ತೀರಿ, ಈಗ ಹೋಗಿ ಬರಲಿ. ಡೆಲ್ಲಿಗೇನು ಅವ್ರು ಯಾವ್ಯಾವ ಸ್ಥಾನಕ್ಕನ ಹೋಗಿರ್ಲಪ್ಪ, ನಮ್ದೇನಿಲ್ಲ. ನಾವು ಯಾವತ್ತೂ ಅಧಿಕಾರ ಹುಡುಕೊಂಡು ಹೋದವನಲ್ಲ. ಅಧಿಕಾರ ಬಂದು ಸ್ವೀಕಾರ ಮಾಡ್ತೀನಿ, ಅಧಿಕಾರದ ಲಾಭ ಬಡ ಜನಕ್ಕೆ ಮುಟ್ಟಿಸ್ತೇನೆ. ನಾನು ಸ್ವಂತಕ್ಕೆ ಯಾವಾಗಲೂ ಉಪಯೋಗ ಮಾಡ್ಕೊಳ್ಳಲ್ಲ. ಅದು ನಾನು ನಡೆದು ಬಂದಿರತಕ್ಕಂಥ ದಾರಿ. ಈಗಲೂ ಅಷ್ಟೇ, ಮುಂದಕ್ಕೂ ಅಷ್ಟೇ. ನಡೀರಿ.